ಬ್ಯಾಕ್ ಟು ನನ್ನ ಲೋಕ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಸಂಜೆಗೆ ಮಂತ್ರಾಲಯ ಹೋಗೋಣ ಅಂತೇಳಿ ಮನೆ ಅಕ್ಕಪಕ್ಕದಲ್ಲಿರೋ ಎಲ್ಲ ಸ್ನೇಹಿತರು ಒಡಗೂಡಿ ಬಸ್ಸಲ್ಲಿ ಮಂತ್ರಾಲಯ ಹೋಗೋಣ ಅಂತೇಳಿ ಅಂದ್ಕೊಂಡು ಇವತ್ತೆಲ್ಲ ಗುರುವಾರದ ಪೂಜೆಗಳನ್ನೆಲ್ಲ ಮುಗಿಸಿ ನೋಡಿ ರಾಯರಿಗೆ ಧೂಪ ದೀಪ ಎಲ್ಲವನ್ನು ನಾನಿಲ್ಲಿ ಮಾಡಿ ಮಂತ್ರಾಲಯಕ್ಕೆ ಹೊರಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾನೀಗ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇವತ್ತು ಸಂಜೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಏನೇನಾಯಿತು ನೋಡೋದಾದರೆ, ನಾವು ಮೆಜೆಸ್ಟಿಕ್ಕಿಂದ ನಾವು ಬಸ್ಸನ್ನು KSRTC ಬಸ್ಸನ್ನು ಇದು ಮಾಡಿ ಅಲ್ಲಿಂದ ಮಂತ್ರಾಲಯಕ್ಕೆ ಮತ್ತೆ ಇನ್ನೊಂದು ಬಸ್ನ ಚೇಂಜ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯದಲ್ಲಿ ಬಂದು ಇಲ್ಲಿ ನಾವು ರೂಮನ್ನು ಸ್ನಾನ ಮಾಡಿ ಪೂಜೆಗೆ ಹೊರಡಬೇಕಲ್ವ, ಹಾಗಾಗಿ ಸ್ನಾನ ಮಾಡೋದಕ್ಕೆ ರೂಮನ್ನು ಹುಡುಕ್ತಾ ಇದ್ದೀವಿ. ನೋಡಿ ಎಂಟ್ರೆನ್ಸು ಶ್ರೀ ರಾಘವೇಂದ್ರ ಸ್ವಾಮಿ ಎಂಟ್ರೆನ್ಸ್ಗೆ ಎಂಟ್ರಿ ಕೊಟ್ಟು ರೂಮ್ನಲ್ಲಿ ಸ್ನಾನ ಎಲ್ಲನೂ ಮುಗಿಸಿ ನಾವೆಲ್ಲ ರೆಡಿಯಾಗಿ ನೋಡಿ ಈಗ ದೇವಸ್ಥಾನದೊಳಕ್ಕೆ ಬರ್ತಾ ಇದ್ದೀವಿ. ದೇವಸ್ಥಾನದೊಳಗಡೆ ಕಾಲಿಟ್ಟಿದ ತಕ್ಷಣವೇ ಎಲ್ರಿಗೂ ಅನಿಸೋ ಹಾಗೆ ಏನೋ ಒಂಥರ ಖುಷಿ ಆನಂದ ಎಲ್ಲನೂ ಒಟ್ಟೊಟ್ಟಿಗೆ ಆಯಿತು. ರೀಸೆಂಟಾಗಿ ನಾನು ನಮ್ಮ ತಂದೆಯವ್ರನ್ನ ಕಳ್ಕೊಂಡೆ ಅಂತಲೇ ಹೇಳ್ಬೋದು. ಆ ತಂದೆ ಎಲ್ಲೂ ಹೋಗಿಲ್ಲ, ಶ್ರೀ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ನನ್ನ ಮನಸ್ಸಲ್ಲಿ ಸದಾಕಾಲ ನಾನು ಪೂಜೆ ಮಾಡೋ ರಾಯರಲ್ಲಿ ನಾನು ನಮ್ಮ ಅಪ್ಪನ ನೋಡ್ತೀನಿ ಅಂತಲೇ ಹೇಳ್ಬೋದು. ಇಲ್ಲಿ ಬಂದ ತಕ್ಷಣ ಅದೇ ನೆನಪಾಯಿತು, ಅದೇ ಒಂದು ಫೀಲಲ್ಲಿ ಹಂಗೆ ನೋಡ್ಕೊತ ಹೇಳ್ತಾ ಇದ್ದೀನಿ. ಅಲ್ಲೇ ಎಲ್ಲ ನಿಂತ್ಕೊಂಡು ಪ್ರತಿಯೊಂದನ್ನು ನೋಡಿಕೊಂಡು ರಾಯರಿಗೆಲ್ಲ ಹೇಳ್ತಾ ಇದ್ದೀನಿ, ನಾನು ನಮ್ಮ ತಂದೆನ ಕಳ್ಕೊಂಬಿಟ್ಟೆ, ಈಗ ನನ್ನ ತಂದೆ ನಿನ್ನ ಮಡಿಲಿಗೆ ಬಂದಿದ್ದಾರೆ ಅಂತೆಲ್ಲನೂ ಅವ್ರ ಹತ್ರ ಹೇಳ್ಕೊತಿದ್ದಂಗೆ ನೋಡಿ ಇವರೇ, ನಾವೆಲ್ಲ ಒಂದು ಗ್ರೂಪ್ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಇವ್ರ ಫ್ಯಾಮಿಲಿ ಒಟ್ಟಿಗೆ ನಾನು ಕೂಡ ಒಬ್ಬಳು. ಎಲ್ಲರೂ ಕೂಡ ಸ್ನಾನ ಮುಗಿಸಿ ನೋಡಿ ಎಲ್ಲ ಈಗ ಹೋಗ್ತಾ ಇದ್ದೀವಿ. ಮೊದಲಿಗೆ ಮಂಚಾಲಮ್ಮನ ಗುಡಿ ಹತ್ರ ಹೋಗಿ ಪೂಜೆ ಮಾಡಿಸ್ಬೇಕು ಅಂತೇಳಿ ಎಲ್ಲ ಹೊರಡ್ತಾ ಇದ್ದೀವಿ. ನದಿಯಲ್ಲಿ ನೀರು ಕಡಿಮೆ ಇದೆ, ಸ್ನಾನಕ್ಕೆ ಆಗೋದಿಲ್ಲ ಅಂತ ಹೇಳಿದಕ್ಕೆ ನಾವೆಲ್ಲ ರೂಮಲ್ಲೇ ಸ್ನಾನ ಮಾಡ್ಕೊಂಡ್ವಿ. ನೀರಿದ್ದರೆ ಅಲ್ಲೇ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ನೀರು ಇರಲಿಲ್ಲ, ಹಾಗಾಗಿ ರೂಮ್ನಲ್ಲೇ ಎಲ್ಲ ಸ್ನಾನ ಮುಗಿಸಿ ನೋಡಿ ಇವಾಗ ಫಸ್ಟಿಗೆ ಇಲ್ಲಿ ಬಂದು ಮಂಚಾಲಮ್ಮನ ಗುಡಿಯಲ್ಲಿ ತಾಯಿಗೆ ಕೈ ಮುಗಿಬೇಕು. ಮೊದಲಿಗೆ ರಾಯರನ್ನು ನೋಡೋ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅಮ್ಮನಿಗೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತಗೊಂಡು ಅದಾದ ನಂತರ ನಾವೆಲ್ಲರೂ ಸಹ ರಾಯರನ್ನು ನೋಡೋಣ ಹೋಗಿ ಅಂತ ಹೇಳಿ ಹೋಗೋಣ ಅಂದ್ಕೊಂಡ್ವಿ. ಬನ್ನಿ ಅಲ್ಲಿ ನದಿಗೆ ಹೋಗಿ ಬರೋಣ, ಎಷ್ಟು ನೀರಿದೆಯೋ ಅಲ್ಲೆಲ್ಲ ದೀಪ ತೊಗೊಂಡು ಹೋಗ್ತಾ ಇದ್ದಾರೆ, ನಾವು ಕೂಡ ದೀಪ ಹಚ್ಬಿಟ್ಟು ಬರೋಣ ಅಂಥೇಳಿ ಎಲ್ಲರೂ ಕೂಡ ದೀಪಗಳನ್ನ ತೊಗೊಂಡ್ವಿ. ಬಟ್ ಅವ್ರು ಯಾರು ನಮ್ಮ ಮೊದಲೆಲ್ಲ 2 ದೀಪ ಕೊಡ್ತಿದ್ರು, ಈಗ 4 ದೀಪ ಒಟ್ಟಿಗೆ ಕೈಯಲ್ಲಿ ಇಟ್ಬಿಟ್ರು. ನೋಡಿ ಹಂಗೆ ದೀಪಗಳನ್ನೆಲ್ಲ ತೊಗೊತ ನಾವು ಕೂಡ ತೊಗೊಂಡ್ವಿ. ನೋಡಿ ನಾನು ಕೂಡ 4 ದೀಪ ಕೊಟ್ಟರು, 2 ಹೂವು ಕೊಟ್ಟರು, ಎಲ್ಲ ತೊಗೊತ ಹಾಗೆ ಅಕ್ಕಪಕ್ಕದಲ್ಲಿ ನೋಡಿ ರಾಯರ ಪಟಗಳನ್ನೆಲ್ಲ ಇಟ್ಟಿದ್ರು. ಹಾಗೆ ರಂಗೋಲಿ ಹಚ್ಗಳು, ಆಮೇಲೆ ಸರಗಳು, ಬ್ಯಾಗು, ಹೀಗೆ ದೇವಸ್ಥಾನ ಅಂದರೆ ಅಕ್ಕಪಕ್ಕ ಶಾಪಿಂಗ್ಗೆ ಅಂತ ಏನೇನಿರುತ್ತೆ ಎಲ್ಲನೂ ಇತ್ತು. ಮೆಹಂದಿ ಹಚ್ಚು ಎಲ್ಲನೂ ನೋಡ್ಕೊತ ಅಲ್ಲೇ ನೋಡಿ ಈ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ಈ ಹಸುಗಳ್ನ ನೋಡೋದೇ ಒಂದು ಖುಷಿ ಅನಿಸುತ್ತೆ. ಏನೋ ಒಂಥರ ದೈವಿಕ ಕಳೆ
ಆ ಹಸುಗಳಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಯಾರೋ ಕಡಲೆಪುರಿ ಚೆಲ್ಲಿದ್ರು, ಹಸು ಅದನ್ನು ತಿನ್ಕೊತ ನಿಂತಿತ್ತು. ಆದರೂ ಬಿಸಿಲು ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಎಲ್ಲರೂ ಕೂಡ ನದಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀರು ತುಂಬ ಅಂದರೆ ತುಂಬಾ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ನೀರೇ ಇಲ್ಲ. ನಾವು ನೀರಿದೆ ಅಂದ್ಬಿಟ್ಟು ತೊಗೊಂಡ್ವಿ. ನೀರು ತುಂಬ ಇದ್ದಾಗ ಬರೀ 2 ದೀಪ ಕೊಟ್ಟರು. ಈಗ ನೀರು ತುಂಬಾ ಕಮ್ಮಿ ಇದೆ. 4 ದೀಪ ಕೊಟ್ಟರು ಅವ ಆಂಟಿ. ಅವ್ರು ಕೂಡ ಹೇಳಲಿಲ್ಲ ಅವರಿಗೇನು ವ್ಯಾಪಾರ ಆಗಬೇಕು. ಮತ್ತು ತುಂಬಾ ಗಲೀಜು ಮಾಡಿಬಿಟ್ಟಿದ್ರು ದೇವಸ್ಥಾನದ ಅಕ್ಕಪಕ್ಕ. ಇಲ್ಲಿ ಸ್ನಾನ ಮಾಡೋದಕ್ಕೆ ರೂಮ್ನೇ ಮಾಡ್ಕೋಬೇಕಾಗತ್ತೆ. ನದಿ ಇಲ್ಲ ಅಂತಂದರೆ ರೂಮನ್ನೇ ಅವಲಂಬನೆ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲ ಅಕ್ಕಪಕ್ಕ ಅಲ್ಲೆಲ್ಲ ತುಂಬಾ ಗಲೀಜು ಮಾಡಿಬಿಟ್ಟಿದ್ರು. ಆದರೂ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಹೋಗಲೇಬೇಕಾಗಿ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೂ ತುಂಬ ದೂರ ನಡ್ಕೊಂಡು ಹೋದ್ವಿ. ಅಲ್ಲಿ ಎಲ್ಲರೂ ಅಲ್ಲೊಂದು ಸ್ವಲ್ಪ ನೀರಿತ್ತು, ಅದರಲ್ಲೇ ಎಲ್ಲರೂ ಸ್ನಾನ ಮಾಡ್ತಾಯಿದ್ರು. ನೋಡಿ, ನಮ್ಮ ಜೊತೆ ಬಂದಿರೋರೆಲ್ಲ ಇಲ್ಲೇ ಬಿಡೋಣ ಅಂತ ಹೇಳ್ತಿದ್ರು. ಇದು ಗಲೀಜ್ ನೀರು, ಇಲ್ಲಿ ನೀರು ಅಷ್ಟು ಚೆನ್ನಾಗಿ ಬಿಡೋಣ. ಎಲ್ಲರೂ ಕೂಡ ಬೇಡ ದೀಪಗಳನ್ನ ಹಿಡ್ಕೊಂಡು ಬನ್ರಿ. ಇಷ್ಟೇ ರೀತಿಯಾಗಿದೆ. ಹಂಗ್ ಅನ್ಕೊಂಡ್ ಬಿಡಕ್ಕಾಗತ್ತಾ ಆಂಟಿ? ಬನ್ನಿ ಈ ಕಡೆ ಬಿಡೋಣ. ನೋಡಿ, ಇಷ್ಟೇ ನೀರು ಚೆನ್ನಾಗಿರೋದು ಅಂದರೆ ಇಷ್ಟೇ ನೀರು ಚೆನ್ನಾಗಿರೋದು. ಸದ್ಯಕ್ಕೆ ನಾವು ಕೂಡ ಇಲ್ಲೇ ದೀಪಗಳನ್ನ ಹಚ್ಚಿಬಿಟ್ಟು ನಂತರ ಎಲ್ಲರೂ ಕೂಡ ಈಗ ರಾಯರ ದರ್ಶನಕ್ಕೆ ಬರ್ತಾ ಇದ್ದೀವಿ. ಅವರ ಮತ್ತು ನಾನು ಇಷ್ಟು ಪಕ್ಕದಲ್ಲಿ ಶಾಸ್ತ್ರ, ಗಿರಿಶಾಸ್ತ್ರ, ಶಾಸ್ತ್ರ, ಈ ಶಾಸ್ತ್ರ ಹೇಳ್ತಾ ಇರ್ತಾರಲ್ಲ, ಜಾಸ್ತಿ. ಇನ್ನೊಂದು ಸಾರಿ ತಾಯಿ ಫೋಟೋ ಕ್ಲಿಪ್ಪಿಂಗ್ಸನ್ನು ಹೊರಗಡೆನೆ ತೊಗೊಂಡು ಒಳಗಡೆ ಸ್ವಲ್ಪ ಹೆಜ್ಜೆ ಇಟ್ಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಹೊರಗಡೆ ಮಾಡೋಂಗಿಲ್ಲ. ಎಷ್ಟು ಸಾಧ್ಯ ಅಷ್ಟು ಅಲ್ಲಿ
ಲಾಸ್ಟನ್ನು ನಾನು ನನ್ನ ಮೆಮೊರಿಗೋಸ್ಕರ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಜನ ಇದ್ದಿದ್ದರಿಂದ ಮತ್ತೆ ಎಲ್ಲ ರೈಸು ಸಾಂಬಾರೆಲ್ಲ ಮತ್ತೆ ಮಾಡ್ತಾಯಿದ್ರು. ಮೊಸರನ್ನ, ಪೊಂಗಲ್ಲು ಪ್ರತಿಯೊಂದು ಇತ್ತು. ಬಟ್ ಜನ ಜಾಸ್ತಿ ಇದ್ದರು. ಮತ್ತು ಹೊರಗಡೆ ಬಂದು ಕೆಲವೊಂದು ಫೋಟೋ ಕ್ಲಿಪ್ಪಿಂಗ್ಸನ್ನು ಯಾರು ನಿಂತ್ಕೊಂಡ್ಲೇ ಇಲ್ಲ. ಅವ್ರು ಹೆಂಗಿದ್ರೋ ಹಂಗಂಗೆ ಒಂದೊಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು. ಈ ನಮ್ಮದು ಬಂಗಾರಿಗಳದ್ದು ಫೋಟೋಗಳು ತೆಗೆದಿಟ್ಕೊಂಡಿದ್ದೀನಿ. ಅದಾದ್ರೂ ಪಾಡಿಗೆ ಎಷ್ಟು ಧ್ಯಾನ ಮಾಡ್ತಿದ್ಯಾ ಅನಿಸುತ್ತೆ ಅದು. ಮತ್ತೆ ಯಾಕೋ ವಾಪಸ್ ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ತಿರ್ಗಾ ಇನ್ನೊಂದು ಸಾರಿ ನಡ್ಕೊಂಡು ತಿರ್ಗಾ ದೇವಸ್ಥಾನದ ಹತ್ರ ಓಡಾಡ್ಕೊಂಡು ಅಲ್ಲೇ ಕಾಲ ಕಳೆದ್ವಿ ಎಲ್ಲರೂ. ಹೋಗೋದು ಬರೋದು ಹಾಗೆ ನೋಡಿ ಈ ಕ್ಲಿಪ್ಪಿಂಗ್ಸನ್ನು ತೊಗೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಲೋಕ ಇದಾಗಿತ್ತು, ನನ್ನ ರಾಯರ ದರ್ಶನ.